Hello students, welcome back to Rajur Academy. ಈ ಸೆಷನ್ ಅಲ್ಲಿ ಸ್ಟ್ರಕ್ಚರಲ್ ಆಫ್ ಅನಾಲಿಸಿಸ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಮಾಡ್ಯೂಲ್ 1. ಕ್ವಶನ್ ನಂಬರ್ 1 ಬಂದು ಬ್ರೀಫ್ಲಿ ಎಕ್ಸ್ಪ್ಲೈನ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಸ್ಟ್ರಕ್ಚರ್ಸ್ ಅಂತ ಇದೆ. ಕ್ವಶನ್ ನಂಬರ್ 1 ಅಲ್ಲಿ ಬಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಡಿಟರ್ಮೈನ್ ಅಂಡ್ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಅಂತ ಇದೆ. ಸಿ ಡಿಟರ್ಮೈನ್ ಡಿಗ್ರಿ ಆಫ್ ಸ್ಟಾಟಿಕ್ ಅಂಡ್ ಕೈನಮೆಟಿಕ್ ಇಂಡಿಟರ್ಮಿನೆಸಿ ಆಫ್ ಸ್ಟ್ರಕ್ಚರ್ಸ್ ಇದೆ. 4 ಸ್ಟ್ರಕ್ಚರ್ ಕೊಟ್ಟಿದ್ದಾರೆ ಫಾರ್ 10 ಮಾರ್ಕ್ಸ್. ಅದಾದ್ಮೇಲೆ ಕ್ವಶನ್ ನಂಬರ್ 2 ಅಲ್ಲಿ ಒಂದು ಪ್ರೆಸ್ ಕೊಟ್ಟಿದ್ದಾರೆ. ಪ್ರೆಸ್ ಕೊಟ್ಬಿಟ್ಟು ಮೆಂಬರ್ ಫೋರ್ಸಸ್ ನ ಡಿಟರ್ಮೈನ್ ಮಾಡಕ್ಕೆ ನಿಮಗೆ ಹೇಳಿದ್ದಾರೆ ಫಾರ್ 20 ಮಾರ್ಕ್ಸ್. ಓಕೆ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಈ ವಿಡಿಯೋನ ಲೈಕ್ ಮಾಡಿ. ಓಕೆ, ಫಸ್ಟ್ ಕ್ವಶನ್, ಬ್ರೀಫ್ಲಿ ಎಕ್ಸ್ಪ್ಲೈನ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಸ್ಟ್ರಕ್ಚರ್ಸ್. ಸೊ ದೇರ್ ವಿಲ್ ಬಿ ಅ ಡಿಫರೆಂಟ್ ಸ್ಟ್ರಕ್ಚರ್ಸ್. ಓಕೆ, 1 ಡೈಮೆನ್ಷನಲ್ ಸ್ಟ್ರಕ್ಚರ್ಸ್, 2 ಡೈಮೆನ್ಷನಲ್ ಸ್ಟ್ರಕ್ಚರ್ಸ್ ಅಂಡ್ 3 ಡೈಮೆನ್ಷನಲ್ ಸ್ಟ್ರಕ್ಚರ್ಸ್ ಬರ್ತವೆ. ಸೊ ಹಂಗೆ ನಿಮಗೆ ಸ್ಟ್ರಕ್ಚರಲ್ ಅನಾಲಿಸಿಸ್ ಬಿಟ್ಟು RCC ಒಳಗೆ ಹೋದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸ್ಟ್ರಕ್ಚರ್ಸ್ ಅಂತ ಹೇಳಿದ್ರೆ ಅಲ್ಲಿ ಫ್ರೇಮ್ ಸ್ಟ್ರಕ್ಚರು ಮತ್ತು ಲೋಡ್ ಬೇರಿಂಗ್ ಸ್ಟ್ರಕ್ಚರ್ಸ್ ಅಂತ ಬರ್ತವೆ. ಸೂಪರ್ ಸ್ಟ್ರಕ್ಚರ್ಸ್, ಸಬ್ ಸ್ಟ್ರಕ್ಚರ್ಸ್ ಎಲ್ಲ ಬರುತ್ತೆ. ಸ್ಟ್ರಕ್ಚರಲ್ ಆಫ್ ಅನಾಲಿಸಿಸ್ ಅಲ್ಲಿ ನಿಮಗೆ 1 ಡೈಮೆನ್ಷನಲ್, 2 ಡೈಮೆನ್ಷನಲ್ ಅಂಡ್ 3 ಡೈಮೆನ್ಷನಲ್ ಅಂತ ಬರುತ್ತೆ. ಓಕೆನಾ. 1 ಡೈಮೆನ್ಷನಲ್ ಎಲಿಮೆಂಟ್ಸ್ ಅಂದ್ರೆ ಲೋಡ್ಸ್ ಆಕ್ಟ್ ಮೇನ್ಲಿ ಅಲಾಂಗ್ ದ ಲೆಂತ್ ಆಫ್ ದ ಬೀಮ್, ಲೆಂತ್ ಆಫ್ ದ ಮೆಂಬರ್ ಐಸೆ. ಅದಾದ್ಮೇಲೆ ಲೆಂತ್ ಈಸ್ ಮಚ್ ಲಾರ್ಜರ್ ದೆನ್ ಅದರ್ ಡೈಮೆನ್ಷನ್ಸ್. Bendings occurs primarily in one direction. Examples beam, cables, axially loaded bars. ನಾನು ಹೇಳ್ಬೇಕಂದ್ರೆ ಇವಾಗ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳಿದ್ರೆ ಇದನ್ನ ನೋಡಿ. ಓಕೆ, ಲೋಡ್ಸ್ ಆಕ್ಟ್ ಮೇನ್ಲಿ ಅಲಾಂಗ್ ಲೆಂತ್ ಆಫ್ ದ ಮೆಂಬರ್. ಓಕೆನಾ. you all already know this is a beam. Okay, loads acting like this along the members, right? So let's assume this is a fixed and this is a hinge, right? This is a member, loads are acting along the beam. This is the first point. 1 dimensionally ಅಲ್ವಾ. ಓಕೆ, ಲೆಂತ್ ಈಸ್ ಮಚ್ ಲಾರ್ಜರ್ ದೆನ್ ಅದರ್ ಡೈಮೆನ್ಷನ್ಸ್. ಇಲ್ಲಿ ನೋಡಿ, ಲೆಂತ್ ನ ಮಾತ್ರ ಕನ್ಸಿಡರ್ ಮಾಡ್ತಿದ್ದೀವಿ, ಬ್ರೆಡ್ತ್ ಮತ್ತು ಡೆಪ್ತ್ ನ ನಾವು ಕನ್ಸಿಡರ್ ಮಾಡ್ತಿಲ್ಲ. ಇದು ನೆಗ್ಲಿಜಿಬಲ್ ಅಂತ ಅನ್ಕೊಂಡಿದ್ದೀವಿ. ಸೆಕೆಂಡ್ ಪಾಯಿಂಟ್, ಬೆಂಡಿಂಗ್ ಆಫರ್ಸ್ ಪ್ರೈಮರ್ಲಿ ಇನ್ 1 ಡೈರೆಕ್ಷನ್. ನೋಡಿ, ಬೆಂಡಿಂಗ್ ಈ ತರ ಆಗುತ್ತೆ ಇಲ್ಲಿ ಅಲ್ವಾ, 1 ಡೈರೆಕ್ಷನ್ ಮಾತ್ರ ಬೆಂಡಿಂಗ್ ಆಗುತ್ತೆ ಅಂತ ನಾವು ಅಸ್ಯೂಮ್ ಮಾಡ್ತಾ ಇದೀವಿ. ಸೊ ದಿಸ್ ಇಸ್ ಅ 1 ಡೈಮೆನ್ಷನಲ್ ಎಲಿಮೆಂಟ್ಸ್. ಎಕ್ಸಾಂಪಲ್ಸ್ ಬೀಮ್, ಕೇಬಲ್ಸ್, ಆಕ್ಸಿಯಲಿ ಲೋಡೆಡ್ ಬಾರ್ಸ್. ಓಕೆನಾ. 2 ಡೈಮೆನ್ಷನಲ್ ಎಲಿಮೆಂಟ್ಸ್ ಅಂದ್ರೆ ಎಲಿಮೆಂಟ್ಸ್ ಬೆಂಡ್ ಇನ್ ಬೋತ್ ಲೆಂತ್ ಅಂಡ್ ಬ್ರೆಡ್ತ್. Okay, example ಇದಕ್ಕೆ ಸ್ಲ್ಯಾಬ್. ಓಕೆನಾ. ಬೆಂಡಿಂಗ್ ಮೂಮೆಂಟ್ಸ್ ಡೆವಲಪ್ ಇನ್ 2 ಡೈರೆಕ್ಷನ್ಸ್. ಥಿಕ್ನೆಸ್ ಈಸ್ ಸ್ಮಾಲ್ ಕಂಪೇರ್ಡ್ ಟು ಅದರ್ ಡೈಮೆನ್ಷನ್ಸ್. ಯು ಆಲ್ರೆಡಿ ನೋ ದಟ್ ಸ್ಲ್ಯಾಬ್ ಹಿಂಗಿರುತ್ತೆ, ರೈಟ್? ಇದ್ರದ್ದು ಥಿಕ್ನೆಸ್ ಬಂದು ಏನಾಗಿರುತ್ತೆ, ಕಡಿಮೆ ಇರುತ್ತೆ ಅಲ್ವಾ. ಥಿಕ್ನೆಸ್ ಏನಾಗಿರುತ್ತೆ ಇದ್ರದ್ದು, ಕಡಿಮೆ ಇರುತ್ತೆ, ಲೈಕ್ ಕಂಪ್ಯಾರಿಟಿವ್ಲಿ ಲೆಂತ್ ಮತ್ತೆ ಬ್ರೆಡ್ತ್ ಕಂಪೇರ್ ಮಾಡಿದ್ರೆ. ಸೊ ಎಕ್ಸಾಂಪಲ್ಸ್ 2 ವೇ ಸ್ಲ್ಯಾಬ್ಸ್, ಪ್ಲೇಟ್ಸ್, ಮೆಂಬ್ರೇನ್ಸ್, ಶೆಲ್ಸ್ ಅಂಡ್ ಗ್ರಿಡ್ ಬೀಮ್ಸ್ ಅಂತ ಹೇಳ್ಬೋದು. 3D dimensional elements ಬಂದ್ರೆ ಸ್ಟ್ರಕ್ಚರಲ್ ಆಕ್ಷನ್ ಅಂಡ್ ಡಿಫಾರ್ಮೇಶನ್ ಆಫರ್ಸ್ ಇನ್ 3 axes. Radius of curvature or a span is comparatively larger than the thickness, of course. So examples is a hyperbolic, shells, space frames, space structures. ಓಕೆ, ನಾರ್ತ್ ಲೈಟ್ ಶೆಲ್ಸ್ ಅಂತ ಬರುತ್ತೆ. ಇದೆಲ್ಲನೂ ಕೂಡ ನಿಮಗೆ ಸ್ಟ್ರಕ್ಚರಲ್ ಅನಾಲಿಸಿಸ್ ನೀವು PG ಹೋದ್ರೆ ಅಡ್ವಾನ್ಸ್ಡ್ ಸ್ಟ್ರಕ್ಚರ್ಸ್ ಅಲ್ಲಿ 3 ಡೈಮೆನ್ಷನಲ್ ಎಲಿಮೆಂಟ್ಸ್ ನೀವು ನೋಡ್ಬೋದಾಗಿರುತ್ತೆ. ಓಕೆನಾ, ಫೈನ್. ನೆಕ್ಸ್ಟ್ ಬಂದ ಸೆಕೆಂಡ್ ಕ್ವಶನ್, ಡಿಫರೆನ್ಸ್ ಬಿಟ್ವೀನ್ ಸ್ಟಾಟಿಕಲಿ ಡಿಟರ್ಮಿನೇಟ್ ಅಂಡ್ ಸ್ಟಾಟಿಕಲಿ indeterminate structures. Okay, determinate structures ಬಂದ್ರೆ internal forces can be determined without using cross sectional area or a moment of inertia. Okay, ನಾ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ಏನಂತ. So internal forces and moments are not affected by a supports. Okay, then equilibrium equations alone are sufficient to determine reactions, forces and moments ಅಂತ ಹೇಳಿದ್ದಾರೆ. ನೋಡಿ, internal forces can be determined without moment of inertia and cross section area. Moment of inertia ಅಂದ್ರೆ ನೀವು ಸ್ಲೋಪ್ ರಿಫ್ಲೆಕ್ಷನ್ ಮೆಥಡ್ ಅಲ್ಲಿ ನೋಡಿರ್ತೀರಾ, 2EI divided by L ಅಂತ ಬಂದಿರುತ್ತೆ ಗೊತ್ತಲ್ವಾ. ದಿಸ್ ಇಸ್ EI ಇದಲ್ವಾ, ಇದ್ರೊಳಗೆ I ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಅಂತ, ಹಂಗೆ ಕ್ರಾಸ್ ಸೆಕ್ಷನ್ ಏರಿಯಾ ಅಂದ್ರೆ A ಅಂತ. ಓಕೆನಾ. ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಇದ್ರೆ ನಮಗೆ ಇವ್ಯಾವುದು ಬೇಕಾಗಲ್ಲ. ಇವೆಲ್ಲ ಇಲ್ದೇನೆ ಕೂಡ ನಾವು ಏನ್ ಮಾಡ್ಬೋದು, ಸ್ಟ್ರಕ್ಚರ್ಸ್ ನ ಅನಾಲಿಸಿಸ್ ಮಾಡ್ಬೋದು. ಎಕ್ಸಾಂಪಲ್, ಈ ಒಂದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇರುತ್ತೆ. ದಿಸ್ ಇಸ್ ಅ ಹಿಂಜ್, ದಿಸ್ ಇಸ್ ಅ ರೂಲರ್. ಓಕೆ, ಎಷ್ಟಿದಾವೆ ಇಲ್ಲಿ ರಿಯಾಕ್ಷನ್ಸ್? ಇಲ್ಲಿ 2 ಇರುತ್ತೆ, ಇಲ್ಲಿ 1 ಇರುತ್ತೆ, ಟೋಟಲ್ 3 ಆಗುತ್ತೆ. ಈ 3 ಈಕ್ವಿಲಿಬ್ರಿಯಂ ಇಕ್ವೇಷನ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ನ ಅನಾಲಿಸಿಸ್ ಮಾಡಬಹುದು. ಓಕೆ, ಫೈನ್. ನೆಕ್ಸ್ಟ್, ಇಂಟರ್ನಲ್ ಫೋರ್ಸಸ್ ಅಂಡ್ ಮೂವ್ಮೆಂಟ್ಸ್ ಆರ್ ನಾಟ್ ಅಫೆಕ್ಟೆಡ್ ಬೈ ಅ ಸಪೋರ್ಟ್ ಸೆಟಲ್ಮೆಂಟ್. ಓಕೆ, ಇದನ್ನು ಕೂಡ ನೀವು ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಅಲ್ಲಿ ನೋಡ್ತೀರಾ. ಸಪೋರ್ಟ್ ಸಿಂಕ್ಸ್ ಬೈ 2 mm ಇದೆಲ್ಲ ಇರುತ್ತೆ ಅಲ್ವಾ. ಫೈನ್. ಈಕ್ವಿಲಿಬ್ರಿಯಂ ಇಕ್ವೇಷನ್ಸ್ ಅಲೋನ್ ಆರ್ ಸಫಿಷಿಯಂಟ್ to determine the reactions, forces and moments. ಅವಾಗಲೇ ಇದನ್ನ ಎಕ್ಸ್ಪ್ಲೈನ್ ಮಾಡಿದೆ ನಾನು, ರೈಟ್?
that means summation v, summation h, and summation m. Vertical forces, sum of vertical forces, sum of horizontal forces, and sum of moments ನ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಡಿಟರ್ಮಿನೆಂಟ್ ಸ್ಟ್ರಕ್ಚರ್ಸ್ ನ ಸಾಲ್ವ್ ಮಾಡ್ಬೋದು. ಬಟ್ ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್ಸ್ ಅಲ್ಲಿ ನಿಮಗೆ ಇಕ್ವಿಲಿಬ್ರಿಯಂ ಈಕ್ವೇಷನ್ಸ್ ಅಷ್ಟೇ ಸಾಕಾಗಲ್ಲ, ಇದ್ರ ಜೊತೆಗೆ ಕಂಪ್ಯಾಟಬಿಲಿಟಿ ಈಕ್ವೇಷನ್ಸ್ ಕೂಡ ಬೇಕಾಗುತ್ತೆ. ಅದಕ್ಕೆ ನೀವು ಏನು ಮಾಡ್ತೀರಾ, ಸ್ಲೋಪ್ ರಿಫ್ಲೆಕ್ಷನ್ ಮೆಥಡ್ ನ ಯೂಸ್ ಮಾಡ್ತೀರಾ, ಮೂಮೆಂಟ್ ಏರಿಯಾ ಮೆಥಡ್ ನ ಯೂಸ್ ಮಾಡ್ತೀರಾ ಅಲ್ವಾ. ಅದೇ ತರ ಮೂಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್ ಬರುತ್ತೆ, ಅದನ್ನ ಯೂಸ್ ಮಾಡ್ತೀರಾ. ಸೊ cross sectional area and moment of inertia are required for analysis. So slope reflection method ಅಲ್ಲಿ ನೀವು MAB equals to MFAB fixed in moments ಅಲ್ವಾ, MFAB plus 2EI divided by L open bracket 2 theta A plus theta B minus 3 delta L ಈ ಫಾರ್ಮುಲಾನ ಯೂಸ್ ಮಾಡ್ತಾರೆ. ಇದ್ರೊಳಗೆ ನೋಡಿ I ಬೇಕಾಗುತ್ತೆ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ. ಓಕೆನಾ. ಸಪೋರ್ಟ್ ಎಲಿಮೆಂಟ್, support settlement affects internal forces and moments ಅಂತ ಹೇಳಿದ್ರೆ ಇಲ್ಲಿ ನೋಡಿ ಡೆಲ್ಟಾ ಇದೆ ಅಲ್ವಾ, ದಿಸ್ ಇಸ್ ಅ ಸೆಟಲ್ಮೆಂಟ್. ಓಕೆ. ಸಪೋರ್ಟ್ ಬಿ ಈಸ್ ಸಿಂಕ್ಸ್ 1 mm 10 mm ಈ ತರ ಕೊಟ್ಟಿರ್ತಾರೆ. ಓಕೆ. ಸೊ ದಿಸ್ ಅಫೆಕ್ಟ್ಸ್ ದಿ ಇಂಟರ್ನಲ್ ಫೋರ್ಸಸ್ ಅಂಡ್ ಮೂಮೆಂಟ್ಸ್. ಕಂಪ್ಯಾಟಬಿಲಿಟಿ ಕಂಡೀಷನ್ಸ್ ಆಫ್ ಡಿಸ್ಪ್ಲೇಸ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಇನ್ ಅಡಿಷನ್ ಟು ಇಕ್ವಿಲಿಬ್ರಿಯಂ ಕಂಡೀಷನ್ಸ್. ಈ ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಜೊತೆಗೆ ನಿಮ್ಗೆ ಏನು ಬೇಕಾಗುತ್ತೆ, ದಿಸ್ ಇಸ್ ಅ ಕಂಪ್ಯಾಟಬಿಲಿಟಿ ಇಕ್ವೇಷನ್. ಈ ತರ ಕಂಪ್ಯಾಟಬಿಲಿಟಿ ಇಕ್ವೇಷನ್ ನಿಮಗೆ ಬೇಕಾಗುತ್ತೆ. ಫೈನ್. ದಿಸ್ ಇಸ್ ಅ ಡಿಫರೆನ್ಸ್. 3 ಬರ್ದಿದ್ದೀನಿ ನಾನು, ಇನ್ನು ಒಂದು 2 ನೀವು ಆ್ಯಡ್ ಮಾಡ್ಬೋದು. ಓನ್ಲಿ 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇಟ್ಸ್ ಎ ಸಫಿಷಿಯಂಟ್. 4 ಮಾರ್ಕ್ಸ್ಗೆ ನೀವು ಟೋಟಲ್ 8 ಪಾಯಿಂಟ್ಸ್ ಬರ್ದಂಗೆ ಆಗುತ್ತೆ. ಡಿಟರ್ಮಿನೆಂಟ್ ಸ್ಟ್ರಕ್ಚರ್ಸ್ ಅಲ್ಲಿ 4 ಪಾಯಿಂಟ್ಸ್ ಅಂಡ್ ಇಂಡಿಟರ್ಮಿನೆಂಟ್ ಸ್ಟ್ರಕ್ಚರ್ಸ್ ಅಲ್ಲಿ 4 ಪಾಯಿಂಟ್ಸ್ ಬರೆದ್ರೆ ಸಾಕಾಗುತ್ತೆ. ಓಕೆ. ನೆಕ್ಸ್ಟ್ ಕ್ವಶನ್. ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಬಿಕಾಸ್ 10 marks. Okay. Then easy problem. Just you have to determine the degree of static indeterminacy, then kinematic indeterminacy ನ ಕ್ಯಾಲ್ಕುಲೇಟ್ ಮಾಡೋದು. ಓಕೆನಾ. ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಿಮಗೆ ಬೇಸಿಕ್ ಆಗಿ ಕಲ್ತಿರ್ತೀರಾ ಸೆಮೆಸ್ಟರ್ಸ್ ಅಲ್ಲಿ, ನಿಮ್ಮ ಎಲ್ಲ ಕಾಲೇಜಸ್ ಅಲ್ಲಿ. ಆಲ್ದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬೇಸಿಕ್ಸ್ಗೆ ಬಂದರೆ, ಓಕೆ, ಬೇಸಿಕ್ಸ್ಗೆ ಬಂದರೆ ಏನು ಬೇಕಾಗುತ್ತೆ, ಇಲ್ಲಿ ಫಿಕ್ಸ್ಡ್ ಸಪೋರ್ಟ್ ಇದ್ದರೆ ರಿಯಾಕ್ಷನ್ಸ್ 3 ಇರುತ್ತೆ. ಹಿಂಜ್ ಸಪೋರ್ಟ್ ಬಂದರೆ ರಿಯಾಕ್ಷನ್ಸ್ 2 ಇರುತ್ತೆ. ದೆನ್ ರೋಲರ್ ಸಪೋರ್ಟ್ ಬಂದರೆ ರಿಯಾಕ್ಷನ್ 1 ಇರುತ್ತೆ. ರೋಲರ್ ಸಪೋರ್ಟ್ನ ಹಿಂಗೂ ಕೂಡ ಬರಿತೀವಿ, ಸಮ್ಟೈಮ್ಸ್ ರೋಲರ್ ಸಪೋರ್ಟ್ನ ಹಿಂಗೂ ಕೂಡ ಬರಿತೀವಿ. ಓಕೆನಾ. ಬೋತ್ ಆರ್ ಸೇಮ್. ಫೈನ್. ಇದಿಷ್ಟು ಗೊತ್ತಿರಬೇಕು. ಇದು R = 3, ರಿಯಾಕ್ಷನ್ = 2, ರಿಯಾಕ್ಷನ್ = 1. ಇದೆಲ್ಲ ಹೆಂಗ್ ಬಂತ ಹೇಳ್ಬಿಟ್ಟು ನಾವು ರೆಗ್ಯುಲರ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ದಿಸ್ ಈಸ್ ಅ ಪ್ರಾಬ್ಲಮ್ ಸಾಲ್ವಿಂಗ್ ಸೆಷನ್. ಸೊ ಐ ಹೋಪ್ ನಿಮಗೆಲ್ಲ ಇದು ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆನಾ. ಗೊತ್ತಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಇವಾಗ ಇಷ್ಟು ತಿಳ್ಕೊಳ್ಳಿ. ಫಿಕ್ಸ್ಡ್ ಸಪೋರ್ಟ್ ಇದ್ರೆ ನಿಮಗೆ 3 ರಿಯಾಕ್ಷನ್ಸ್ ಬರುತ್ತೆ, ಹಿಂಜ್ ಇದ್ರೆ 2 ರಿಯಾಕ್ಷನ್ಸ್ ಬರುತ್ತೆ, ರೋಲರ್ ಇದ್ರೆ 1 ರಿಯಾಕ್ಷನ್ ಬರುತ್ತೆ. ಇಷ್ಟು ಗೊತ್ತಿರಲಿ. ಓಕೆನಾ. ನೋಡ್ತಾ ಹೋಗೋಣ ಈಗ. ಫಸ್ಟ್ ಅಂಡ್ ಫಾರ್ಮುಲಾಕ್ಕೆ ಬಂದರೆ ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿ. ಓಕೆನಾ. ಟೋಟಲ್ ಇಂಡಿಟರ್ಮಿನೆಸಿ ಇಷ್ಟು ಎಕ್ಸ್ಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿ ಪ್ಲಸ್ ಇಂಟರ್ನಲ್ ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿ. ಫಾರ್ಮುಲಾ ಗೊತ್ತಿರಲಿ. ಸ್ಟ್ಯಾಟಿಕ್ ಇಂಡಿಟರ್ಮಿನೆಸಿ ಈಕ್ವಲ್ಸ್ ಟು external indeterminacy plus internal indeterminacy. ಓಕೆನಾ. ಫೈನ್. ಎಕ್ಸ್ಟರ್ನಲ್ ಇಂಡಿಟರ್ಮಿನೆಸಿಗೆ ಏನು ಬರುತ್ತೆ ಫಾರ್ಮುಲಾ, ರಿಯಾಕ್ಷನ್ಸ್ ಮೈನಸ್ 3 ಇಕ್ವಿಲಿಬ್ರಿಯಂ ಕಂಡೀಷನ್ಸ್ ಇದು ಬರುತ್ತೆ. ದೆನ್ ಇಂಟರ್ನಲ್ ಇಂಡಿಟರ್ಮಿನೆಸಿಗೆ ಏನು ಬರುತ್ತೆ ಫಾರ್ಮುಲಾ, m minus 2j, this is 2j minus 3. ಓಕೆನಾ. ಎಮ್ ಅಂದರೆ ಮೆಂಬರ್ಸ್, ನಂಬರ್ ಆಫ್ ಮೆಂಬರ್ಸ್, ಜೆ ಅಂದರೆ ನಂಬರ್ ಆಫ್ ಜಾಯಿಂಟ್ಸ್. ಎಷ್ಟು ಬರುತ್ತೆ, ಹೌ ಟು ರಿಮೆಂಬರ್ ದಿಸ್ ಒನ್. ನಿಮ್ಮ ಕಾಲೇಜಲ್ಲಿ ಇಂಟರ್ನಲ್ ಇಂಡಿಟರ್ಮಿನೆಸಿ ಏನು ಬರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿರಲ್ಲ, ಜಸ್ಟ್ ಅವ್ರು ಎಕ್ಸ್ಪ್ಲೇನ್ ಮಾಡಿರ್ತಾರೆ ಎಕ್ಸ್ಟರ್ನಲ್ ಇಂಡಿಟರ್ಮಿನೆಸಿನ ಮಾತ್ರ. ಬಟ್ ನಿಮಗೆ ಗೊತ್ತಿರಬೇಕು ಇಂಟರ್ನಲ್ ಇಂಡಿಟರ್ಮಿನೆಸಿ ಕೂಡ ಗೊತ್ತಿರಬೇಕು. ಓಕೆನಾ. ಫೈನ್. Okay. Now, figure 1. Observe here. This is a hinge support, right? So reaction is 2 for roller 1. Again roller 1. So R equals to 2 plus 1 plus 1, right? Total 4. Then members M 1, 2, and 3. So 3. Next, joints 1, 2, and 3. Joints are 3. Total static indeterminacy is equal to external indeterminacy
plus internal indeterminacy. First one, external indeterminacy equals to r minus 3. R is 4 minus 3. That is equal to 1. Next, internal indeterminacy equals to m minus 2j minus 3. That is equal to members is 3 minus 2 into joints are 3 minus 3. You will get a 6 minus 3 minus 3, that is equal to 0. Total static indeterminacy is equal to 1 plus 0, that is 1. Okay. Next, second one, figure 2. Here is a fixed support, so R is equal to 3. This is internal hinge. This is ruler. R is equal to 1. For internal hinge, you have to consider a members. Okay, that's it. R is equal to first 3 plus 1. 3 plus 1. Members is equal to 2 and joints is equal to 2. Now in external indeterminacy is equals to R minus 3. Okay, now R is 4. 3 plus 1 is 4, right? 4 minus 3. Again you have to reduce. It is internal hinge. ಇದಕ್ಕೆ ಎರಡು ಮೆಂಬರ್ಸ್ ಕನೆಕ್ಟ್ ಆಗಿದ್ದಾವೆ, ಸೊ ಎರಡು ಮೆಂಬರ್ಸ್ನ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ನಾವು -3 - 2 is -5 plus 4 is -1. Internal indeterminacy equals to members are 2 minus 2 into joints are 2 minus 3. It is 4 minus 3 is 1, 2 minus 1 is 1. So total static indeterminacy is equal to -1 plus 1, that is equal to 0. ಅರ್ಥ ಆಗ್ತಿದೆ ಅಲ್ವಾ? ಓಕೆ, ಎಕ್ಸಾಮ್ಸ್ ಇದಾವೆ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಯುವರ್ ಸೆಲ್ಫ್. ಸೊ ಪೆನ್ ಪೇಪರ್ ತಗೊಳ್ಳಿ, ಸೇಮ್ ಸ್ಟ್ರಕ್ಚರ್ಸ್ನ ನೀವು ಕೂಡ ಸಾಲ್ವ್ ಮಾಡ್ತಾ ಹೋಗಿ ಇದೇ ಸ್ಟ್ರಕ್ಚರ್ಸ್ಗೆ. ಓಕೆನಾ? ಥರ್ಡ್ ಒನ್, ಸುಮ್ಮನೆ ಕುಂತ್ಕೊಂಡು ನೋಡಿದರೆ ಅರ್ಥ ಆದಂಗೆ ಅನಿಸುತ್ತೆ, ಅರ್ಥ ಆಗಿರಲ್ಲ. ಸೊ ನೀವೇ ಒಂದು ಪೆನ್ನ ಒಂದು ಯಾವುದನ್ನ ರಫ್ ಪೇಪರ್ ತೊಗೊಂಡು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಥರ್ಡ್ ಒನ್, ಓಕೆ, ದಿಸ್ ಇಸ್ ಫ್ರೇಮ್ ಆ್ಯಂಡ್ ದಿಸ್ ಎ ಪ್ರೆಸ್. ಫ್ರೇಮ್ ಇದೆ, ಸಿಮಿಲರ್, ಆರ್ ಇಸ್ ಈಕ್ವಲ್ ಟು 3 1 2. So 3 plus 1 plus 2, that is equal to third one 6 plus 1 5 plus 1 alva, 5 plus 1 6. Then members ಎಷ್ಟಿದಾವೆ ಕೌಂಟ್ ಮಾಡಿ. 1 2 3 1 2 3 4 5 6 7 8 9 10. Okay, 10 members. Joints ಎಷ್ಟಿದಾವೆ ಕೌಂಟ್ ಮಾಡಿ. 9 joints, 1 2 3 4 5 6 7 8 9, 9 joints. Now static indeterminacy is equal to external indeterminacy plus internal indeterminacy. So external indeterminacy equals to reactions are 6 minus 3, that's a 3. Fine. Internal indeterminacy is equal to members are 10 minus 2 times joints are minus 3. I will get a 18 minus 3 is 15. 10 minus 15 is minus 5. Therefore total indeterminacy equals to external indeterminacy is 3 minus 5. You will get a minus 2. Okay. Fine. Last one, fourth one. Okay, na? Fourth one. Here is, you can see ruler. I think this is ruler 1, ruler, and hinge is 2. So fourth one, external indeterminacy is equal to 2 plus 1 plus 1, 2 plus 1 plus 1 minus 3. You will get a 1. Internal indeterminacy, members, count the members, 1 2 3 4 5 6 7 8 9 10 11. Okay, 11 minus 2 times joints are 6, 1 2 3 4 5 6. So 6 minus 3, you will get a 2. So therefore
static indeterminacy is equal to 1 plus 2. This is 3. Any doubt? ಇದನ್ನ ಸಾಲ್ವ್ ಮಾಡಬೇಕಾದ್ರೆ ನಿಮ್ಗೇನಾದರೂ ಡೌಟ್ ಬಂತಾ? ಡೌಟ್ ಬಂದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಮಿಡಿಯೇಟ್ ಆಗಿ ನಾನು ರಿಪ್ಲೈ ಮಾಡ್ತೀನಿ. ಓಕೆ ಫೈನ್. ಐ ಹೋಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಅಂಡರ್ಸ್ಟುಡ್ ಅಂತ ಒಂದು ಕಮೆಂಟ್ ಹಾಕಿ. ಸೊ ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. Determine the forces in all the members of the press shown in figure 2 and indicate the magnitude and nature of the forces on the diagrams of press. So press ಕೊಟ್ಟಿದ್ದಾರೆ, 40 kilonewton external load ಇದೆ, 50 kilonewton another external load ಇದೆ. Okay, let's take a black. Okay, 40 kilonewton, then 50 kilonewton, 60 degree, 60 degree, 60 degree, then also 60 degree. First one A to E is 2 meter, then E to D is 2 meter. Here is a one vertical downward load 60 kilonewton. Okay, ಈ ಪ್ರಾಬ್ಲಮ್ ನಿಮಗೆ ಸಾಲ್ವ್ ಮಾಡೋಕ್ಕೆ ಟ್ರಿಗ್ನೋಮೆಟ್ರಿ ಗೊತ್ತಿರಬೇಕು. ಓಕೆ, ಟ್ರಿಗ್ನೋಮೆಟ್ರಿ ಗೊತ್ತಿಲ್ಲ ಅಂದ್ರೆ ಏನು ಮಾಡೋದು ಇವಾಗ? ಫೈನ್, ಟ್ರಿಗ್ನೋಮೆಟ್ರಿ ಗೊತ್ತಿಲ್ಲ ಅಂದ್ರೆ ಕೂಡ ಸಾಲ್ವ್ ಮಾಡ್ಬೋದು. ನಿಮಗೆ ಏನು ಗೊತ್ತಿರಬೇಕು? ಆ್ಯಂಗಲ್ಸ್ ಗೊತ್ತಿರಬೇಕು. ರೆಸಲ್ಯೂಷನ್ ಆಫ್ ಫೋರ್ಸಸ್ ಅಂದರೆ ಒಂದು ಲೆಟ್ಸ್ ಅಸ್ಯೂಮ್ okay, this is x-axis. Okay, this is that is x-axis and that is y-axis and this is x-axis. Okay, ಇದರಲ್ಲಿ ಒಂದು inclined force ಇದೆ like this. Okay, angle of this force with respect to x is theta. Let's say theta. This is x, this is y, this is force F. Now after resolution we will get two components of this force. One component in the direction of x like this, and another one we will get in the direction of y. Okay, then what is the magnitude of this x force? Is x component is this is F magnitude with respect to horizontal, right, cos theta, with respect to vertical F sin theta. Simple ಆಗಿ ಅಷ್ಟು ಗೊತ್ತಿರಬೇಕು. Components of inclined forces. ಓಕೆನಾ? ಇದರದ್ದು ಹಾರಿಜೆಂಟಲ್ ಡೈರೆಕ್ಷನ್ ಅಲ್ಲಿ F cos theta, ವರ್ಟಿಕಲ್ ಡೈರೆಕ್ಷನ್ ಇದ್ರೆ ಅಪ್ವರ್ಡ್ ಆದ್ರೆ ಇರಲಿ, ಡೌನ್ವರ್ಡ್ ಆದ್ರೆ ಇರಲಿ, F sin theta. ಎಷ್ಟು ಗೊತ್ತಿರಬೇಕು? ಲೆಟ್ಸ್ ಸೇ theta is equal to 60 degree. Now this is F cos 60 degree. This is F cos 60 degree. ಅದೇ ತರ F is equal to, let's assume this is 15 kilonewton. Now horizontal force is 15 cos 60 degree. ಅದೇ ತರ vertical force 15 sin 60 degree. ಇಷ್ಟೇ ಗೊತ್ತಿರಲಿ. ಓಕೆನಾ? ಫೈನ್. Let's solve this problem by determining what question is determine the forces in all the members. Okay, use a joint method. Okay, na? First one, we have to calculate the reaction set E and B. Reaction set E and B ನಾವು calculate ಮಾಡಬೇಕಾಗುತ್ತೆ. Okay, step one, support reactions. Okay, reactions. Let's consider a moment at A. So summation MA equals to 0. If we consider MA, then we will get a D. So first let's consider this is D, moment about D. Okay, na? Then we will get a VA. So first one, here is a vertical force, right, like this, vertical force VA. Here is a VB, like this. Okay, resolve this. VA is equal summation MD is equal to 0. Therefore VA into up to D 4. So VA into 4 minus 60. You're going to 40 there. 40 into 3. 40 into 3. Then next 60 there. 60 into 2. Then 50 there. 50. That is equal to 0. 50 into 1. Okay, na? So okay, 50 ಬಂದಿದೆ. Okay, ಇದು ಮೈನಸ್ ಪ್ಲಸ್ ಹೆಂಗ್ ಬಂತು ಅಂತ ಅಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ, ಓಕೆ ಪೆನ್ನಿಂಗ್ ಚೇಂಜ್ ಮಾಡ್ತೀನಿ, ಇದು ಕರೆಕ್ಟಾಗಿ ಕಾಣಿಸ್ತಿಲ್ಲ.
Simple. I considered upward is a positive, downward is a negative. Okay. Clockwise is a positive, anti-clockwise is a negative. ಇದನ್ನ same conventions use ಮಾಡ್ಬೇಕು ನಾನು. Okay. Fine. Now solving this equation, we will get VA is equal to ಇದೆಲ್ಲನೂ ಕೂಡ right hand side ಹೋಗುತ್ತೆ. So 72.5 ಬರುತ್ತೆ. 72.5 kilonewton. We will get VA. Similarly, we can calculate VD. Okay. See, here is 40, 50, 60. ಇದೆಲ್ಲನೂ ಸೇರಿಸ್ರಿ ಎಷ್ಟಾಗುತ್ತೆ? 100, 150 ಅಲ್ವಾ? All vertical forces, all downward forces is equal to all upward forces ಕೂಡ ಮಾಡ್ಬೋದು. Upward forces, downward forces ಆಗಿದ್ದಾವೆ 40, 60 plus 50 ಇದಾವ. That is equal to all upward forces is VA plus VD, right? So we already know the VA, so we can easily calculate VD. Fine. 100, 150 minus 72.5. We will get a VD value. VD is equal to 77.5. 77.5. Okay. Box. VA. This is VA. Then this is VD. Now consider a joint A. Step 1 ಆಯ್ತಾ? This is step 1. It's a simple step 1. Reactions na calculate ಮಾಡಬೇಕು simple ಆಗಿ. Step 2. Let's consider joint A. This one. Okay. ಇಲ್ಲೆಲ್ಲ joint ಇದನ್ನ consider ಮಾಡೋಣ. So okay. Joint A. VA calculate ಮಾಡಿದ್ದೀವಿ. VD calculate ಮಾಡಿದ್ದೀವಿ. ಓಕೆನಾ? Fine. Joint A ನ consider ಮಾಡಿದ್ದೀನಿ. So here is FAB ಹೋಗುತ್ತೆ. ಇಲ್ಲಿ FAE ಹೋಗುತ್ತೆ. angle 60 degree ಇದೆ. VA calculate ಮಾಡಿದ್ದೀವಿ. just 72.5 ನೋಡಿ. This is AB. This is AE. This is VA. So fine. ಕನ್ಫ್ಯೂಸ್ ಆಗುತ್ತೆ ಅಂದರೆ ಓಕೆ ಒಂದು ಸೆಕೆಂಡ್ ಇದನ್ನು ಕಾಪಿ ಮಾಡೋಣ. ಇಲ್ಲೇ ಇರುತ್ತೆ ಓಕೆನಾ. ಫೈನ್. ಲೆಟ್ಸ್ ಸಾಲ್ವ್ ದಿಸ್ ಒನ್. ಇಟ್ ಜಾಯಿಂಟ್ ಎ ಓಕೆನಾ. Step 2. This is step 2. Okay. Consider joint A. This is summation of all vertical forces equals to 0. Fine. So ಏನು ಬರುತ್ತೆ? ವರ್ಟಿಕಲ್ ಫೋರ್ಸಸ್ ಯಾವಿದಾವೆ ನೋಡಿ. 72.5 VA ಇದೆಲ್ಲ VA. Then plus this is an inclined force, so component will be a vertical of AB sin 60 degree ಆಗುತ್ತೆ. ಪ್ಲಸ್ ಇದೆರಡು ಇರೋದು ಓಕೆನಾ. ಇದು ಹಾರಿಜಾಂಟಲ್ ಇದೆ, ಸೊ ಇದಕ್ಕೇನು ಬರಲ್ಲ. Substitute. That's equal to 0. That's equals to 0. VA is 72.5 plus FAB ಗೊತ್ತಿಲ್ಲ ಹಂಗೆ sin 60 degree ಗೊತ್ತಿದೆ ಓಕೆನಾ. 0. So FAB is equal to minus 72.5 divided by sin 60. You will get a minus 83. Okay, minus 72.53 divided by sin 60. ಕ್ಯಾಲ್ಸಿ ಇಟ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕು, ಇಲ್ಲಾಂದ್ರೆ ಎಕ್ಸಾಮ್ ಒಳಗೆ ಮಾಡೋಕ್ಕಾಗಲ್ಲ. ಫಿಕ್ಸ್ 10 marks, ಸಾರಿ 20 marks ಕ್ವಶನ್ ಇದು. 20 marks ಬರುತ್ತೆ ನೋಡಿ. ಕ್ಯಾಲ್ಸಿ ಹಿಡ್ಕೊಂಡು ಪೆನ್ನು ಪೇಪರ್ ಹಿಡ್ಕೊಂಡು ಇವಾಗ ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ಒಳಗೆ ಈಸಿಯಾಗಿ ಮಾಡ್ತಾರೆ. ಸೇಮ್ ಕ್ವಶನ್ ಬರುತ್ತೆ ಎಕ್ಸಾಮ್ ಒಳಗೆ, ಸ್ವಲ್ಪ ಡೇಟಾ ಚೇಂಜ್ ಇರುತ್ತೆ ಬಿಟ್ಟರೆ ಸ್ಟೆಪ್ಸ್ ಎಲ್ಲ ಸೇಮ್ ಇರುತ್ತೆ. ನೆಕ್ಸ್ಟ್ FAB is equal to minus 83.71 ಕಿಲೋ ನ್ಯೂಟನ್. ಆರಾಮಾಗಿ ಪೇಷನ್ಸ್ ಇಂದ ತಗೊಂಡು ಕೇಳಿ ಪೆನ್ನು ಪೇಪರ್ ತಗೊಂಡು ನೋಟ್ ಮಾಡ್ತಾ ಹೋಗಿ. ಡೌಟ್ ಏನಾದರೂ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅರ್ಥ ಆಗ್ತಿದ್ರೆ ಲೈಕ್ ಕೂಡ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರೆಕಮೆಂಡ್ ಕೂಡ ಮಾಡ್ಬೋದು. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲ ಕ್ಲಾಸ್ನ ಕೇಳಿ ಅರ್ಥ ಆಗುತ್ತೆ. ಅವಾಗ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಫೇಲ್ ಆಗ್ತೀರಾ. ಸೊ 1 or 2 times ರಿಪೀಟ್ ಮಾಡಿಬಿಟ್ಟು ಕ್ಲಾಸ್ನ ಕೇಳಿ ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿಗೆ ಹೋಗಿ. ದೆನ್ ಸಮೇಷನ್ horizontal forces. Okay, summation H is equal to 0. ನಾವು ಎಷ್ಟಿದಾವೆ? ಒಂದೇ ಇರೋದು FAC ಅಲ್ವಾ. ಸೊ ಇನ್ನೊಂದು ಕಾಂಪೊನೆಂಟ್ ಬರುತ್ತೆ FAC AE. ಓಕೆ, FAE ದೆನ್ ಪ್ಲಸ್ FAB ಜೊತೆ ಒಂದು ಹಾರಿಜಾಂಟಲ್ ಫೋರ್ಸ್ ಇರುತ್ತೆ. FAB ಹಾರಿಜಾಂಟಲ್ ಅಂದರೆ ಕಾಸ್ ಥೀಟಾ, ಸೊ ಕಾಸ್ 60 degree. ದಟ್ಸ್ ಇಸ್ ಈಕ್ವಲ್ ಟು 0. FAE we don't know FAE, so as it is that's equal to minus FAB cos 60. Okay, cos 60 degree. We know value of FAB minus of minus 83.71 into cos 60 degree. Calci ಒಳಗೆ values ಹಾಕಿ you will get a
what minus 83.71 minus into minus plus and cos 60 degree, we will get 41.85 kilo Newton. Okay, this is tension. Okay, fine. Here you can observe one thing. We considered FAB as a tension ಅಲ್ವಾ, ಟೆನ್ಷನ್ ಅಂತ ಕನ್ಸಿಡರ್ ಮಾಡಿದ್ವಿ, ಬಟ್ ಆನ್ಸರ್ ಏನು ಬಂದಿದೆ, ನೆಗೆಟಿವ್ ಬಂದಿದೆ. ದಟ್ ಮೀನ್ಸ್ ದಿಸ್ ಇಸ್ ಅ ಕಂಪ್ರೆಷನ್. ಹಿಯರ್ FAE ಟೆನ್ಷನ್ ಅಂತ ಕನ್ಸಿಡರ್ ಮಾಡಿದ್ವಿ, ಪಾಸಿಟಿವ್ ಬಂದಿದೆ, ಸೊ ದಿಸ್ ಇಸ್ ಅ ಟೆನ್ಷನ್. ನೆಕ್ಸ್ಟ್ ಈಸ್ joint B. Okay, consider joint B. Now this is the joint B figure. So, similarly, summation V is equal to vertical forces is equal to 0. V ಅಂತ ಓದಿದೆನಾ, F ಅಂತ ಓದಿದೆನಾ, V ಅಂತ ಓದಿ. ಓಕೆ, V is equal to 0. ನಿಮ್ಗೆ ಯಾವ ಕರೆಂಟ್ ಆಗುತ್ತೆ ಅದೇ ಬರೀರಿ. V ಅಂದ್ರೆ ವರ್ಟಿಕಲ್ ಫೋರ್ಸಸ್ ಅಂತ ನಾನು ಬರಿತಾ ಇದ್ದೇನೆ, ನೀವು ಬೇಕಿದ್ರೆ FY ಅಂತ ಬರಿಬೋದು, FX FY ಅದು ಕೂಡ ಬರೀರಿ ಅಂತ ತೊಂದರೆ ಇಲ್ಲ. So horizontal forces, then vertical forces. Now consider vertical forces. 40 ಇದೆ downward force, so minus 40. Then AB ಇದೆ, so plus AB. This is vertical force, so minus 60 degree, sorry, sin 60 degree, plus FBE ಇದೆ, so FBE sin 60 degree, that is equal to 0. We know the value of FAB, put that value here, we will get a FBE is equal to minus 37.52 kilo Newton. Observe here, we consider BE is a compressive, but value is negative, so that will be a tension. Okay, positive ಬಂದಿದ್ರೆ compression ಅಂತ ಕನ್ಸಿಡರ್ ಮಾಡಿದ್ರಲ್ಲ, compression ಆಗಿರುತ್ತೆ, but compression ಅಂತ ಕನ್ಸಿಡರ್ ಮಾಡಿದ್ವಿ, ವ್ಯಾಲ್ಯೂ ನೆಗೆಟಿವ್ ಬಂದಿದೆ, so tension ಆಗಿರುತ್ತೆ, opposite, simple ಆಗಿ. Next, summation H is equal to 0. Horizontal forces FAB cos 60 degree minus FBE, horizontal ಅಲ್ವಾ, cos ಬರುತ್ತೆ, cos 60 degree, plus FBC is a horizontal, that is equal to 0. Put all the values FAB and FBE, we will get a FBC is equal to ಎಷ್ಟು ಬರುತ್ತೆ, minus 60.6 ಬರುತ್ತಾ, 6 ಬರುತ್ತೆ ಕಿಲೋ ನ್ಯೂಟನ್. ದಿಸ್ ಇಸ್ ನೆಗೆಟಿವ್ ಬಂದಿದೆ, ಸೊ ಕಂಪ್ರೆಷನ್ ಆಗಿರುತ್ತೆ ಇದು ಕೂಡ. ಯಾಕೆ ಕಂಪ್ರೆಷನ್ ಆಗುತ್ತೆ ಇದು, ಕಂಪ್ರೆಷನ್ ಯಾಕೆ ಆಗುತ್ತೆ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, FBC ನ ನಾವು ಟೆನ್ಷನ್ ಅಂತ ಕನ್ಸಿಡರ್ ಮಾಡಿದ್ವಿ ಅಲ್ವಾ, ಟೆನ್ಷನ್ ಅಂತ ಕನ್ಸಿಡರ್ ಮಾಡಿದ್ವಿ ನೋಡಿ ಇಲ್ಲಿ, ಸೊ ಇಟ್ಟಿರ್ಬೇಕು ಕಂಪ್ರೆಷನ್. ನೆಕ್ಸ್ಟ್ ಜಾಯಿಂಟ್ D, ಸೊ summation V is equal to 0. Easy ಇದೆ ಇದು, 77.5 minus F series sin 60 degree, x is equal to 0. We will get a F series is equal to 77.5 divided by sin 60. We will get a 89.49 tension. FCD compression ಅಂತ ಕನ್ಸಿಡರ್ ಮಾಡಿದ್ವಲ್ವಾ, ಸೊ ಪಾಸಿಟಿವ್ ಇದೆ ಕಂಪ್ರೆಷನ್. ನೆಕ್ಸ್ಟ್ summation H is equal to 0. Horizontal forces ಒಂದೇ ಇರೋದು, FCD cos 60 degree minus FDE, x is equal to 0. FCD ನ ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ, ಸೊ FDE is equal to 44.745 kilo Newton. This is a positive ಇದೆ, FDE ಟೆನ್ಷನ್ ಅಂತ ತಗೊಂಡಿದೆ, ಟೆನ್ಷನ್ ಬರುತ್ತೆ. Now you can solve joint C. Summation V is equal to 0. All vertical forces equal to 0. ಯಾವಾಗ vertical downward is a minus 50 ಇದೆ, ಅದಾದ್ಮೇಲೆ minus FCE vertical force, so sin 60 degree, plus FCD ಇದೆ, FCD sin 60 degree, that is equal to 0. After solving, we will get a FCE. Okay, FCD ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಆಲ್ರೆಡಿ, ಸೊ FCE is equal to 31.75 kilo Newton. Okay, FCE is ಟೆನ್ಷನ್ ಅಂತ ತಗೊಂಡಿದ್ದೀವಿ, ಟೆನ್ಷನ್ ಅಂತ ಕನ್ಸಿಡರ್ ಮಾಡಿದ್ದೀವಿ, ಸೊ ಪಾಸಿಟಿವ್ ಅಲ್ಲಿದೆ ವ್ಯಾಲ್ಯೂ, ಇದು ಟೆನ್ಷನ್ ಆಗಿರುತ್ತೆ. Summation H is equal to 0. Summation H is equal to 0. Then horizontal forces
ಎಫ್ ಬಿ ಇ ಇದೆ, ಎಫ್ ಬಿ ಇ ಇದರಲ್ಲಿ ದೆನ್ ಎಫ್ ಸಿ ಇ ಇದೆ, ದೆನ್ ಎಫ್ ಸಿ ಡಿ ಇದೆ. ಓಕೆನಾ, ದಿಟ್ಸ್ ನಾಟ್ ಎಫ್ ಬಿ ಇ, ಎಫ್ ಬಿ ಸಿ. ಓಕೆ, ಎಫ್ ಬಿ ಸಿ ಮೈನಸ್ ಎಫ್ ಸಿ ಇ cos 60, then minus FCD cos 60. That is equal to 0. We will get FBC is equals to 60.62. Verify ಮಾಡಿ ಒಂದ್ಸಲ ಕೆಲಸಕ್ಕೆ 60.62 ಕಿಲೋ ನ್ಯೂಟನ್. ನೇಚರ್ ಆಫ್ ಫೋರ್ಸ್ ಏನಾಗಿರುತ್ತೆ ನೋಡಿ, ಪಾಸಿಟಿವ್ ಬಂದಿದೆ. ಬಿ ಸಿನ ನಾವು ಏನಂತ ಕನ್ಸಿಡರ್ ಮಾಡಿದ್ದೀವಿ, ಬಿ ಸಿನ ಕಂಪ್ರೆಸಿವ್ ಅಂತ ಕನ್ಸಿಡರ್ ಮಾಡಿದ್ದೀವಿ, ಪಾಸಿಟಿವ್ ಇದೆ, ಸೊ ಇಟ್ ವಿಲ್ ಬಿಕಮ್ compressive. Okay. Joint is AB E ಆಗಿದೆ, ಸೊ BE BC ಆಗಿದೆ, ದೆನ್ CE BC ಆಗಿದೆ, ದೆನ್ CD DE ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಓಕೆ, ಫೈನಲ್ ಒಂದು ಟೇಬಲ್ ಆಗಿದೆ, ಟೇಬಲಲ್ಲಿ ನಾವು ಬರೀಬೋದು. ಟೇಬಲ್ ಓಕೆ, ಟೇಬಲ್ನ ಡ್ರಾ ಮಾಡಿ ಈ ಥರ. ಫೈನ್, ಇದರಲ್ಲಿ ಮೆಂಬರ್ಸ್ ಬರೀರಿ, ಮೆಂಬರ್ಸ್ ಫೋರ್ಸ್ ಬರೀರಿ, ಫೋರ್ಸ್, ದೆನ್ ಇದರಲ್ಲಿ ನೇಚರ್ ಬರೀರಿ. ಓಕೆ, ನೇಚರ್ ಮೆಂಬರ್ ಎ ಬಿ ಫೋರ್ಸ್ ಎಷ್ಟು ಬಂದಿದೆ ಅದು ನೋಡಿ ಹೋಗಿ, 83.71 ಕಿಲೋ ನ್ಯೂಟನ್ ಇದೆ. ದೆನ್ ನೇಚರ್ ಇಸ್ ಕಂಪ್ರೆಸಿವ್ ಅಂತ ಇದೆ. ಓಕೆ, ಸಿಮಿಲರ್ಲಿ ಎ 41.85 ಇದೆ ಕಿಲೋ ನ್ಯೂಟನ್, ನೇಚರ್ ಇಸ್ ಟೆನ್ಷನ್ ಇದೆ. ಇದೇ ಥರ ನಾವು ಏನು ಮಾಡಬೇಕು, ಎಲ್ಲರಿಗೂ ಕೂಡ ಬಿ ಇ ಬಿ ಸಿ ಸಿ ಡಿ ಡಿ ಇ ಫೈನಲ್ ಆಗಿ ಸಿ ಇದಕ್ಕೂ ಬರೆದ್ರೆ ಕಂಪ್ಲೀಟ್ ಆಗುತ್ತೆ ಪ್ರಾಬ್ಲಮ್. ಯು ವಿಲ್ ಗೆಟ್ 20 ಔಟ್ ಆಫ್ 20 ಮಾರ್ಕ್ಸ್. ಓಕೆನಾ, ಫೈನ್. ನೀಟಾಗಿ ಕುಂತ್ಕೊಂಡು ಇದೇ ಥರ ಇನ್ನೊಂದು ಪ್ರಾಬ್ಲಮ್ ತಗೊಂಡು ಸಾಲ್ವ್ ಮಾಡಿ. ಜಾಯಿಂಟ್ ಮೆಥಡ್ ಇಂದ ಈಸಿ ಇದೆ, ಸಿಂಪಲ್. ನಿಮಗೆ ಏನು ಗೊತ್ತಿರಬೇಕು, ಸೈನ್ ಕನ್ವೆನ್ಷನ್ಸ್. ಅಪ್ವರ್ಡ್ ಇದ್ರೆ ಪಾಸಿಟಿವ್, ಡೌನ್ವರ್ಡ್ ಇದ್ರೆ ನೆಗೆಟಿವ್, ರೈಟ್ ವರ್ಡ್ ಇದ್ರೆ ಪಾಸಿಟಿವ್, ಲೆಫ್ಟ್ ವರ್ಡ್ ಇದ್ರೆ ನೆಗೆಟಿವ್. ಅದಾದಮೇಲೆ ಅಪ್ವರ್ಡ್ ಇದ್ರೆ ಇನ್ಕ್ಲಿನೇಷನ್ ಇದ್ರೆ ಸೈನ್ ಥೀಟಾ, ಅದೇ ಏನಾದರೂ ಹಾರಿಜೆಂಟಲ್ ವಿತ್ ರೆಸ್ಪೆಕ್ಟ್ ಟು ಹಾರಿಜೆಂಟಲ್ ಬಂದರೆ ಕಾಸ್ ಥೀಟಾ. ಓಕೆನಾ, ಇಷ್ಟು ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಫೈನ್. ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಅರ್ಥ ಆಗಿದ್ರು ಕೂಡ ಅಂಡರ್ಸ್ಟುಡ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮಗೆ ಯಾವ ಸಬ್ಜೆಕ್ಟಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಬೇಕು ಅಥವಾ ಯಾವ ಥರ ಕ್ವಶನ್ ಪೇಪರ್ ಇದ್ದರೆ ಆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಂತ ಇದ್ದರೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಅದು ಆ ಥರ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.